ಆ ನಟನ ಮದುವೆಯಲ್ಲಿ ನಾನು ಅಸ್ವಸ್ಥಳಾಗಿದ್ದು ಜೊತೆಗೆ ಅತ್ತಿದ್ದೆ ಕೂಡ. ಅಭಿನಯ ಚಕ್ರವರ್ತಿಯ ಮಗಳು ಸಾನ್ವಿ ಸುದೀಪ್ ಅವರು ತಮ್ಮ ಕ್ರಶ್ನ ಸ್ಟೋರಿಯ ಬಗ್ಗೆ ಹೇಳಿದ್ದಾರೆ. ಹೌದು, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾನ್ವಿ ಸುದೀಪ್ ತನ್ನ ಬಾಲ್ಯವನ್ನ ಚಲನಚಿತ್ರ ತಾರೆಯರ ನಡುವೆ ಕಳೆದಿದ್ದಾರೆ. ಆದರೆ ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ತನ್ನ ಕ್ರಶ್ ಬಗ್ಗೆ ಮಾತನಾಡಿದ್ದಾರೆ. ಅಲ್ಲದೆ ತನ್ನ ಕ್ರಶ್ ಮದುವೆಯಾದಾಗ ನಾನು ಅಸ್ವಸ್ಥಳಾಗಿದ್ದು ನಾನು ಅತ್ತಿದ್ದೆ ಕೂಡ ಅಂತ ಹೇಳಿದ್ದಾರೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ಸಾನ್ವಿ ಸುದೀಪ್ ಅವರು ಅಲ್ಲು ಅರ್ಜುನ್ ಹೊರತುಪಡಿಸಿ ತನ್ನ ದೀರ್ಘಕಾಲೀನ ಸೆಲೆಬ್ರಿಟಿ ಕ್ರಶ್ ಸಿದ್ಧಾರ್ಥ್ ಮಲ್ಹೋತ್ರಾ ಅಂತ ಹೇಳಿ ಬಹಿರಂಗಪಡಿಸಿದ್ರು. ಸಿದ್ಧಾರ್ಥ್ ಮಲ್ಹೋತ್ರಾ ಬಗ್ಗೆ ತನಗೆ ಎಷ್ಟು ಹುಚ್ಚಿತ್ತು ಅಂತ ಹೇಳಿದ್ರೆ ಅವರು ಮದುವೆಯಾದಾಗ ನಾನು ತುಂಬಾನೇ ಅತ್ತಿದ್ದೆ ಅಂತಲೂ ಕೂಡ ಹೇಳಿದ್ದಾರೆ. ಸಿದ್ಧಾರ್ಥ್ ಅವರು ಅವರ ನಟನೆ ಎಲ್ಲರಿಗೂ ಕೂಡ ಬಹಳನೇ ಇಷ್ಟ ಆಗುವಂಥದ್ದು. ಬಾಲಿವುಡ್ ನ ಸುಂದರ ನಾಯಕರ ಪಟ್ಟಿಯಲ್ಲಿ ಸಿದ್ಧಾರ್ಥ್ ಕೂಡ ಒಬ್ರು ಅಂತಾನೆ ಹೇಳಬಹುದು. ಇನ್ನು 2012ರಲ್ಲಿ ಕರಣ್ ಜೋಹಾರ್ ಅವರ ಸ್ಟೂಡೆಂಟ್ ಆಫ್ ದಿ ಇಯರ್ ಸಿನಿಮಾದಲ್ಲಿ ಸಿದ್ಧಾರ್ಥ್ ಅವರನ್ನ ಮೊದಲ ಬಾರಿಗೆ ನೋಡಿದಾಗಿನಿಂದ ಸಾನ್ವಿಗೆ ಅವರ ಮೇಲೆ ಕ್ರಶ್ ಇತ್ತಂತೆ. ಆದ್ರೆ ಸಿದ್ಧಾರ್ಥ್ 2023ರಲ್ಲಿ ಕಿಯಾರಾ ಅಡ್ವಾಣಿಯನ್ನ ಮದುವೆಯಾದಾಗ ಸಾನ್ವಿ ಅವರು ತುಂಬಾನೇ ಅತ್ತಿದ್ದಾಗಿ ಹೇಳ್ಕೊಂಡಿದ್ದಾರೆ. ಅಲ್ಲದೆ ತನ್ನ ಸಾಮಾಜಿಕ ಜಾಲತಾಣದ ಖಾತೆಯ ಸ್ಟೋರಿಯಲ್ಲಿ ನಾನು ಒಂದು ಮಿಮ್ಮನ್ನ ಪೋಸ್ಟ್ ಮಾಡಿದ್ದೇನೆ. ನನ್ನ ಖಾತೆಯಲ್ಲಿ ಸಿದ್ಧಾರ್ಥ್ ಮದುವೆಗೂ ಮುನ್ನ ಅವರ ಎಲ್ಲಾ ಫೋಟೋಗಳು ಹಾಗೂ ಪೋಸ್ಟರ್ ಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡು ಹೈಲೈಟ್ಸ್ ನಲ್ಲಿ ಉಳಿಸುತ್ತಿದ್ದಾಗಿ ಹೇಳಿದ್ದಾರೆ. ಅಂದ ಹಾಗೆ ಇದಕ್ಕೂ ಮುನ್ನ ಟ್ಯಾಲೆಂಟೆಡ್ ಡೈರೆಕ್ಟರ್ ಎಸ್ ರಾಜಮೌಳಿ ತಮ್ಮ ಮಗಳಿಗೆ ಸಿದ್ಧಾರ್ಥ್ ಮಲ್ಹೋತ್ರಾ ಅವರ ಮೇಲೆ ಸಾಕಷ್ಟು ಪ್ರೀತಿ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾತನಾಡಿದ್ರು. ಸಿದ್ಧಾರ್ಥ್ ಮಲ್ಹೋತ್ರಾ ಅವರು ತುಷಾರ್ ಜಲೋಟಾ ನಿರ್ದೇಶನದ ಸಿನಿಮಾ ಪರಂ ಸುಂದರಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇದರಲ್ಲಿ ನಾಯಕಿಯಾಗಿ ಜಾನ್ವಿ ಕಪೂರ್ ಅವರು ಅಭಿನಯವನ್ನ ಮಾಡ್ತಾ ಇದ್ದು ಈ ಚಿತ್ರ ಜುಲೈ 25, 2025ರಂದು ಬಿಡುಗಡೆ ಆಗಬಹುದು ಅಂತಲೂ ಕೂಡ ಅಂದಾಜಿಸಲಾಗಿದೆ. ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶಾದ್ಯಂತ ಸುದೀಪ್ ಅವರಿಗೆ ಸಾಕಷ್ಟು ಹೆಣ್ಣು ಮಕ್ಕಳು ಕ್ರಶ್ ಅಂತ ಹೇಳ್ತಾರೆ. ಆದ್ರೆ ಇದೀಗ ಸುದೀಪ್ ಅವರ ಮಗಳು ಸಾನ್ವಿ ತನ್ನ ಕ್ರಶ್ ಬಗ್ಗೆ ಮಾತನಾಡಿರುವಂತದ್ದು ಒಂದ್ ರೀತಿ ಸುದೀಪ್ ಅಭಿಮಾನಿಗಳಿಗೆ ಸಂತಸದ ವಿಚಾರ ಹಾಗೆ ಕುತೂಹಲದ ವಿಚಾರ ಅಂತಲೇ ಹೇಳಬಹುದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.